ಇನ್ನು ಪಾಕ್ನ 8 ಏರ್ ಬೇಸ್ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದೆ. ಪಾಕ್ನ ಏರ್ ಬೇಸ್ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದೆ. 8 ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಸೇನೆ ದಾಳಿಯನ್ನ ಮಾಡಿದೆ. ಯಾವ್ದು ಅನ್ನೋದರ ಡೀಟೇಲ್ಸ್ ಕೂಡ ಕೊಡ್ತೀವಿ. ರಫೀಕಿ, ಮುರೀದ್, ಚಕ್ಲಾಲ್ ಅಂತ, ಹಾಗೆ ಸುಕ್ಕೂರ್, ಚೂನಿಯನ್ ಸೇನಾ ಕೇಂದ್ರ, ಪಸ್ರೂರ್ ರಡಾರ್ ಸೈಟ್ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಸಿಯಾಲ್ಕೋಟ್ ಏವಿಯೇಷನ್ ಬೇಸ್ ಮೇಲೂ ಕೂಡ ದಾಳಿಯನ್ನ ಮಾಡಿರೋದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ರೆಸ್ಪಾಂಡ್ ರೀತಿಯಾಗಿ ಭಾರತ ಮಾಡ್ತಾ ಇದೆ. ಪಾಕ್ನ ಒಟ್ಟು 8 ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ ಅನ್ನೋದು ಗೊತ್ತಾಗ್ತಾ ಇದೆ. ನೂರ್ಖಾನ್ ಏರ್ ಬೇಸ್ ರನ್ವೇ ಕೂಡ ನಾಶಪಡಿಸಲಾಗಿದೆ. ರಾವಲ್ಪಿಂಡಿಯಲ್ಲಿದೆ ಇದು ನೂರ್ಖಾನ್ ಏರ್ ಬೇಸ್. ಅದು ಪಾಕ್ ಸೇನೆಯ ಜೀವ ಇದ್ದ ಹಾಗೆ ಅದನ್ನೇ ಉಡೀಸ್ ಮಾಡಿದೆ ಭಾರತ. ಮಿಸೈಲ್ ದಾಳಿಯನ್ನು ನಡೆಸಿ ನೂರ್ಖಾನ್ ಏರ್ ಬೇಸ್ ಅನ್ನ ಧ್ವಂಸಗೊಳಿಸಲಾಗಿದೆ. ಇಸ್ಲಾಮಾಬಾದ್ನಿಂದ ಇದು ಸುಮಾರು 10 ಕಿಲೋಮೀಟರ್ ದೂರ ಆಗುತ್ತೆ. ಬ್ರಿಟಿಷ್ ರಾಯಲ್ ಏರ್ಪೋರ್ಟ್ ಅಭಿವೃದ್ಧಿಪಡಿಸಿರುವಂತಹ ಏರ್ ಬೇಸ್ ಇದು. ಅದನ್ನೂ ಸೇರಿದಂತೆ ಒಟ್ಟು 8 ವಾಯುನೆಲೆಯನ್ನ ಧ್ವಂಸಗೊಳಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುರೀದ್ ಏರ್ ಬೇಸ್ ಕೂಡ ಒಂದು ಚಾಕ್ವಾಲ್ ನಗರವಾಗುತ್ತೆ. ಮುರೀದ್ ಏರ್ ಬೇಸ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಾಕ್ವಾಲ್ ಜಿಲ್ಲೆಯಲ್ಲಿರುವಂತಹ ವಾಯುನೆಲೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಪ್ರಮುಖವಾಗಿ ಯಾವ ವಾಯುನೆಲೆಗಳಿದ್ದಾವೋ ಅವುಗಳನ್ನ ಧ್ವಂಸ ಮಾಡಿದೆ. ಒಟ್ಟು 8 ವಾಯುನೆಲೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೀವು ಎಲ್ಲೆಲ್ಲಿ ಅಂತ. ಒಂದು ನೂರ್ಖಾನ್ ವಾಯುನೆಲೆ, ಹಾಗೆ ರಫೀಕಿ ವಾಯುನೆಲೆ, ಮುರೀದ್, ಸರ್ಗೋದಾ, ರಹೀಮ್ ಯಾರ್ ಖಾನ್ 5 ವಾಯುನೆಲೆನ ನೀವು ಗಮನಿಸ್ತಾ ಇದ್ದೀರಿ. ಬಟ್ ಒಟ್ಟು ಪಾಕ್ನ 8 ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ. ಅದರ ಡೀಟೇಲ್ಸ್ಗಳನ್ನ ನೀವು ಗಮನಿಸಬಹುದು. ರಫೀಕಿ ಏರ್ ಬೇಸ್ ಅನ್ನ ಟಾರ್ಗೆಟ್ ಮಾಡಿ ದಾಳಿಯಾಗಿದೆ. ಪಂಜಾಬ್ ಪ್ರಾಂತ್ಯದ ಶೋರ್ಕೋಟ್ ಬಳಿಯ ವಾಯುನೆಲೆಯಾಗುತ್ತೆ ಇದು. ಇಸ್ಲಾಮಾಬಾದ್ನಿಂದ ದಕ್ಷಿಣಕ್ಕೆ ಸುಮಾರು 337 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇದಿದೆ. 10,000 ಅಡಿಯ ರನ್ವೇ ಅನ್ನ ಇದು ಹೊಂದಿದೆ. ಸಮಾನಾಂತರ ಟ್ಯಾಕ್ಸಿ ವೇ ಕೂಡ ಇದರಲ್ಲಿದೆ. ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಹೊಡೆದು ಹಾಕಿದೆ ಭಾರತ ಅನ್ನೋದಾಗಿ ನೀವು ಗಮನಿಸಬಹುದು. ತುರ್ತು ಲ್ಯಾಂಡಿಂಗ್ನ ಫೆಸಿಲಿಟೀಸ್ ಕೂಡ ಇಲ್ಲಿ ಇತ್ತು. ಇದೀಗ ಎಲ್ಲವೂ ಕೂಡ ನುಚ್ಚು ನೂರಾಗಿದೆ, ಉಡೀಸ್ ಆಗಿದೆ. ಪಂಜಾಬ್ ಪ್ರಾಂತ್ಯದ ಶೋರ್ಕೋಟ್ ಬಳಿಯ ವಾಯುನೆಲೆಯನ್ನ ಕೂಡ ಉಡೀಸ್ ಮಾಡಿರೋದು ಗೊತ್ತಾಗ್ತಾ ಇದೆ. ಇನ್ನು ರಹೀಮ್ ಯಾರ್ ಖಾನ್ ಮತ್ತೆ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಸರ್ಗೋದಾ ಏರ್ ಬೇಸ್ ಮೇಲೂ ಕೂಡ ಭಾರತೀಯ ಸೇನೆ ದಾಳಿ ನಡೆಸಿದೆ. ರನ್ವೇಗಳನ್ನ ಕೂಡ ಧ್ವಂಸಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿಂದ ದಾಳಿಗೆ ಪ್ಲಾನ್ಗಳಾಗ್ತಾ ಇತ್ತು. ಬಹಳ ಮುಖ್ಯವಾಗಿ ಈ ರನ್ವೇಗಳು ಸಾಥನ್ನ ಕೊಡ್ತಾ ಇದ್ವು. ಆದರೆ ಈಗ ಎಲ್ಲವೂ ಕೂಡ ನಾಶವಾಗಿರೋದು ಗೊತ್ತಾಗ್ತಾ ಇದೆ. ನೂರ್ಖಾನ್, ಸರ್ಗೋದಾ, ರಫೀಕಿ, ಮುರೀದ್ ಹಾಗೆ ರಹೀಮ್ ಯಾರ್ ಖಾನ್ ವಾಯುನೆಲೆಗಳನ್ನ ಭಾರತ ಧ್ವಂಸಗೊಳಿಸಿದೆ.